ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಕೋಳಿ ಮಾಂಸ ಸಿಕ್ಕಾಪಟ್ಟೆ ಡೇಂಜರ್ ಅಂತೆ. ಚಿಕನ್ ತಿಂದ್ರೆ ಕ್ಯಾನ್ಸರ್ ಬರುತ್ತಂತೆ. ಈ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾಣಕ್ಕೆ ಆಪತ್ತು ಬರುತ್ತಂತೆ. ಇದನ್ನ ಹೇಳ್ತಾ ಇರೋದು ನಾನಲ್ಲ ವೀಕ್ಷಕರೇ, ತಜ್ಞರು. ಕೋಳಿ ಮಾಂಸ ಕುರಿತು ಒಂದು ಶಾಕಿಂಗ್ ರಿಪೋರ್ಟ್ ಬಂದಿದೆ. ಹಾಗಾದ್ರೆ ಈ ಕೋಳಿ ಮಾಂಸ ತಿಂದ್ರೆ ನಿಜಕ್ಕೂ ಪ್ರಾಣಕ್ಕೆ ಆಪತ್ತು ಬರುತ್ತಾ? ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ನೀವು ಕೋಳಿ ಮಾಂಸ ತಿಂತೀರಾ ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಯಾಕೆ ಅಂದ್ರೆ ಇದು ನಿಮ್ಗೆ ಎಚ್ಚರಿಕೆಯ ಗಂಟೆ. ಇತ್ತೀಚೆಗೆ ನಡೆದ ಅಧ್ಯಯನ ಒಂದು ಶಾಕಿಂಗ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಈಗ ಡೈರೆಕ್ಟ್ ಮ್ಯಾಟ್ರಿಕ್ ಬರೋಣ. ಅಧ್ಯಯನ ನಡೆಸಿದ್ಯಾರು, ಆ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಅಂದಹಾಗೆ ಇಟಲಿಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿಯ ಸಂಶೋಧಕರು ಕೋಳಿ ಮಾಂಸ ಅಂದ್ರೆ ಚಿಕನ್ಗೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನವನ್ನ ನಡೆಸಿದ್ರು. ಇಲ್ಲಿಯ ಸಂಶೋಧಕರ ಪ್ರಕಾರ ಈ ಕೋಳಿ ಮಾಂಸ ತುಂಬಾನೇ ಅಪಾಯಕಾರಿಯಂತೆ. ಅವರು ಹೇಳೋ ಪ್ರಕಾರ ವಾರಕ್ಕೆ 300 ಗ್ರಾಂಗಿಂತ ಹೆಚ್ಚು ಕೋಳಿ ಮಾಂಸವನ್ನ ತಿನ್ನಬಾರ್ದಂತೆ. ವೀಕ್ಷಕರೇ, ದಿನಕ್ಕೆ 300 ಗ್ರಾಂ ಅಲ್ಲ, ಒಂದು ವಾರಕ್ಕೆ 300 ಗ್ರಾಂ, ಇದಕ್ಕಿಂತ ಹೆಚ್ಚು ತಿಂದ್ರೆ ಡೇಂಜರ್ ಅಂತಾರೆ ಅಲ್ಲಿನ ತಜ್ಞರು. ಅತಿಯಾಗಿ ಚಿಕನ್ ತಿಂದ್ರೆ ಹೊಟ್ಟೆ, ಅದೇ ರೀತಿಯಾಗಿ ಕರುಳಿನ ಕ್ಯಾನ್ಸರ್ ಬರುವಂತಹ ಅಪಾಯ ಇದೆಯಂತೆ. ಹೀಗಾಗಿ ಆದಷ್ಟು ಹುಷಾರಾಗಿರಿ ಅಂತಾರೆ ತಜ್ಞರು. ಇನ್ನು ಇಷ್ಟು ದಿನ ಕೆಂಪು ಮಾಂಸವನ್ನ ಅಂದ್ರೆ ಮಟನ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ, ಇದು ಸಿಕ್ಕಾಪಟ್ಟೆ ಡೇಂಜರು ಅಂತ ಹೇಳ್ತಾ ಇದ್ರು. ಇನ್ನು ಚಿಕನ್ ತಿನ್ನಿ, ಇದು ಉತ್ತಮ ಆಯ್ಕೆ ಅಂತ ಹೇಳಿ ನಂಬಲಾಗಿತ್ತು. ಆದ್ರೆ ಈ ಅಧ್ಯಯನ ಜನರ ನಂಬಿಕೆಯನ್ನ ಸುಳ್ಳು ಮಾಡಿದೆ. ಹಾಗಾದ್ರೆ ಕೋಳಿ ಮಾಂಸವನ್ನ ಡೇಂಜರು ಅಂತ ಹೇಳ್ತಾ ಇರೋದು ಯಾಕೆ? ಕೋಳಿ ಮಾಂಸ ಯಾಕೆ ಅಪಾಯಕಾರಿ ಅದನ್ನು ಕೂಡ ನೋಡೋಣ. 20 ವರ್ಷಗಳ ಅವಧಿಯಲ್ಲಿ 4869 ಮಂದಿಯ ಡೇಟಾವನ್ನ ತಜ್ಞರು ಸಂಶೋಧನೆಗೆ ಒಳಪಡಿಸಿದ್ರು. ಇಲ್ಲಿ ಹೆಚ್ಚು ಕೋಳಿ ಮಾಂಸ ತಿನ್ನೋದ್ರಿಂದ ಅಪಾಯ ಇದೆ ಅನ್ನೋದು ಗೊತ್ತಾಗಿದೆ. ಈ ಚಿಕನ್ ಅನ್ನ ಹೆಚ್ಚಾಗಿ ತಿಂದ್ರೆ ಇದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಕ್ಯಾನ್ಸರ್ ಅಪಾಯ ಹೆಚ್ಚಿದೆ ಅಂತಾರೆ ಸಂಶೋಧಕರು. ಇನ್ನು ತಜ್ಞರ ಪ್ರಕಾರ ನೀವು ಯಾವುದೇ ಆಹಾರವನ್ನ ಸೇವಿಸಿ, ಅದು ಮಾಂಸ ಆಹಾರವೇ ಆಗಿರ್ಲಿ ಇಲ್ಲ ಸಸ್ಯಾಹಾರವೇ ಆಗಿರ್ಲಿ, ಇಲ್ಲಿ ನೀವು ಸೇವಿಸೋ ಆಹಾರದಲ್ಲಿ ಸಮತೋಲನ ಅಂದ್ರೆ ಮಿತಿ ಇರಬೇಕು. ನಾವು ನಾನ್ ವೆಜ್ ಅನ್ನ ಹೆಚ್ಚು ತಿಂದ್ರೆ ಹೃದಯ ಬಡಿತ ಹೆಚ್ಚಾಗುತ್ತೆ, ಇದು ಒಳ್ಳೇದಲ್ವಂತೆ. ಹಾಗಾದ್ರೆ ಮಾಂಸಾಹಾರಿಗಳು ಏನ್ ಮಾಡ್ಬೇಕು? ಕೋಳಿ ಮಾಂಸವನ್ನ ತಿನ್ಲೇಬಾರ್ದ? ಏನ್ ಮಾಡ್ಬೇಕು ಹಾಗಾದ್ರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ನೀವು ಆದಷ್ಟು ಕೋಳಿ ಮಾಂಸವನ್ನ ಕಡಿಮೆ ತಿನ್ನಿ. ತಜ್ಞರ ಪ್ರಕಾರ ವಾರಕ್ಕೆ 300 ಗ್ರಾಂಗಿಂತ ಹೆಚ್ಚು ತಿನ್ನಬಾರ್ದು. ಅದೇ ರೀತಿಯಾಗಿ ಚಿಕನ್ ಅನ್ನ ಆರೋಗ್ಯಕರ ರೀತಿಯಲ್ಲಿ ಬೇಯಿಸಿ ಬಳಸಿ ತಿನ್ನಬೇಕು. ಜೊತೆಗೆ ಈ ಸಂಸ್ಕರಿಸಿದ ಮಾಂಸ ಹಾಗೂ ಡೀಪ್ ಫ್ರೈಡ್ ಚಿಕನ್ ಇರುತ್ತಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ತಿನ್ನುವುದಕ್ಕೆ ಹೋಗಬೇಡಿ. ಆದಷ್ಟು ಅವಾಯ್ಡ್ ಮಾಡಿ. ಇವುಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು, ಯಾವುದೇ ಸಮಸ್ಯೆ ಇಲ್ಲ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸಂಸ್ಕರಿಸಿದ ಚಿಕನ್ ಅಂದ್ರೆ ಕೋಳಿ ಮಾಂಸ ಇರುತ್ತಲ್ಲ ಅದನ್ನ ತಿನ್ನಬಾರ್ದು. ಜೊತೆಗೆ ಡೀಪ್ ಫ್ರೈಡ್ ಚಿಕನ್ ಇರುತ್ತಲ್ಲ ಅದನ್ನು ಕೂಡ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬೇಡಿ ಅಂತಾರೆ ತಜ್ಞರು. ನೋಡಿದ್ರಲ್ವಾ ವೀಕ್ಷಕರೇ, ಈ ಚಿಕನ್ ಎಷ್ಟು ಡೇಂಜರಸ್ ಅಂತ? ಈ ಚಿಕನ್ ಇಷ್ಟು ಡೇಂಜರಸ್ ಅಂತ ನಮ್ಗೆಲ್ಲ ಗೊತ್ತೇ ಇರಲಿಲ್ಲ. ಈ ಕೋಳಿ ಮಾಂಸದ ಮೇಲೆ ಮತ್ತಷ್ಟು ಅಧ್ಯಯನ ನಡಿಬೇಕು ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿದೆ. ಒಂದು ನೆನ್ಪಿರ್ಲಿ, ಚಿಕನ್ ಇದ್ರೆ ಕೆಲವ್ರು ಹೆಂಗ್ ಬೇಕೋ ಹಂಗೆ, ಲಿಮಿಟ್ ಅನ್ನೋದೇ ಇರೋದಿಲ್ಲ, ಹಾಗೆ ತಿಂದ್ಬಿಡ್ತಾರೆ. ಆದರೆ ಮಿತಿ ಇರಲಿ. ತಜ್ಞರು ಹೇಳೋದನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ, ಹುಷಾರು. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ, ಹೀಗಾಗಿ ಆದಷ್ಟು ಶೇರ್ ಮಾಡಿ. ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.